ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ಹಸ್ಬೆಂಡ್ ಬರ್ಡೇ ದಿನದ ವ್ಲಾಗ್ ಅನ್ನ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಡಿಲೇ ಆಯ್ತು ವಿಡಿಯೋನ ಅಪ್ಲೋಡ್ ಮಾಡೋದು. January 26th ರಿಪಬ್ಲಿಕ್ ಡೇ ದಿನ ಹಸ್ಬೆಂಡ್ ಬರ್ಡೇ ಇತ್ತು. ಈ ಸಲ ಬರ್ತ್ಡೇ ಸಂಡೇ ಬಂತು. ಅದೊಂಥರ ಖುಷಿ ಇದ್ರು, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು, ನನಗ್ ಸ್ವಲ್ಪ ಮೂಡ್ ಅಪ್ಸೆಟ್ ಆದಂಗ ಆಗಿತ್ತು. ಹಾಗಾಗಿ ಎಲ್ಲೋಗ್ಬೇಕು ಅಂತ ಏನು ಪ್ಲಾನ್ ಮಾಡಿರ್ಲಿಲ್ಲ. ಒಂದು 12:15 ಹಂಗೆ ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದೀವಿ. ದೇವಸ್ಥಾನದೊಳಗೆ ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ. ದೇವರ ದರ್ಶನ ಮಾಡ್ಕೊಂಡು ಅರ್ಚನೆ ಮಾಡ್ಕೊಂಡು ಲಾಡು ಪ್ರಸಾದ ತಗೊಂಡು ಹೊರಗಡೆ ಬರುವಾಗ ಗೊತ್ತಾಯ್ತು ದಾಸೋಹ ಭವನನ್ನ ಮಾಡಿದ್ದಾರೆ, ದಾಸೋಹ ಶುರು ಮಾಡಿದ್ದಾರೆ ಅನ್ನೋದು ನಮಗೂ ಕೂಡ ಗೊತ್ತಾಯ್ತು. ರೀಸೆಂಟ್ ಆಗಿ ಒಂದು 2-3 months ಅಲ್ಲಿ ಆಗಿರೋದು ಅನ್ಸುತ್ತೆ, ಮುಂಚೆ ಇರ್ಲಿಲ್ಲ. ತುಂಬಾ ಜನ ಶ್ರೀರಂಗಪಟ್ಟಣ ಕಡೆ ಟ್ರಿಪ್ ಬರೋರು ಊಟ ಸಿಗಲ್ಲ ಎಲ್ಲೋ ಅಂತ ಹೇಳೋರು, ಅಂದ್ರೆ ಹೋಟೆಲ್ಸಿಗೆ ಹೋಗ್ಬೇಕು, ದೇವಸ್ಥಾನಗಳಲ್ಲಿ ಊಟ ಇಲ್ಲ ಅಂತ ಹೇಳ್ತಿದ್ರು. ಲಕಿಲಿ ನಿಮಿಷಾಂಬ ದೇವಸ್ಥಾನದಲ್ಲಿ ದಾಸೋಹ ಮಂದಿರವನ್ನ ಕಟ್ಟಿ ದಾಸೋಹನ ಶುರು ಮಾಡಿದರೆ. ರಾಣಿ ಪ್ರಮೋದಾ ದೇವಿ ಒಡೆಯರು ದೇವರಿಗೆ ಪೂಜೆಯನ್ನ ಮಾಡಿಸಿ ದಾಸೋಹನ ಶುರು ಮಾಡಿಸಿದ್ದಾರೆ. ಅವ್ರದ್ದು ಫೋಟೋಸ್ ಹಾಕಿದ್ರು ಒಂದ್ 3-4 ಕಡೆ. ನಾವು ಕೂಡ ಊಟಕ್ಕೆ ಕೂತಿದೀವಿ. ಊಟಕ್ಕೆ ಕೂತ್ಕೊಂಡು ಊಟನ ಮುಗಿಸ್ಕೊಂಡಿದೀವಿ. ಪಾಯಸ, ಅನ್ನ, ಸಾಂಬಾರ್ ಹಾಗೆ ಅನ್ನ ತಿಳಿ ಸಾಂಬಾರನ್ನ ಬಡಿಸ್ತಾರೆ. ಸಾಂಬಾರು ಹಾಗೆ ತಿಳಿ ಸಾಂಬಾರು, ಪಾಯಸ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿತ್ತು. ದೇವಸ್ಥಾನ ಪ್ರಸಾದ ಅಂದ್ರೆ ಹಾಗಲ್ವಾ, ಹಾಗೇನೆ ನಮ್ಮ ಪ್ಲೇಟು, ನಮ್ಗೆ ಒಬ್ಬೊಬ್ರಿಗೆ ಒಂದೊಂದು ಪ್ಲೇಟು ಹಾಗೆ ಲೋಟವನ್ನ ಕೊಟ್ಟಿರ್ತಾರೆ. ಅದನ್ನ ನಾವೇ ಕ್ಲೀನ್ ಮಾಡಿ ಕೊಟ್ರೆ. ಮಿಷಿನ್ ಕೂಡ ಇದೆ, ಹಾಗೆ ಜನ ಕೂಡ ಇದ್ದಾರೆ. ನೀಟಾಗಿ ವಾಶ್ ಮಾಡಿ ಒಣಗಿಸಿ ಜನಕ್ಕೆ ಊಟಕ್ಕೆ ಅಂತ ಕೊಡ್ತಾರೆ. ಹಾಗೆ ನಾವು ಪ್ರಸಾದಕ್ಕೆ ಬರ್ಸೋದಿದ್ರೆ ಚೀಟಿ ಕೂಡ ಉಂಡಿ ಕೂಡ ಇಟ್ಟಿದ್ದಾರೆ. ನಿಮ್ ಕೈಲಾದಷ್ಟು ದುಡ್ಡನ್ನ ಹಾಕಿ ಬರ್ಬೋದು. ದಾಸೋಹಕ್ಕೆ ಅದನ್ನ ಬಳಸ್ಕೊಂತಾರೆ. ಹಾಗೆ ಬರ್ತಾ ಅಲ್ಲಿ ತುಂಬಾ ಜನಕ್ಕೆ ಗೊತ್ತಿರೋದು ಹಣ್ಣು ತರಕಾರಿನ ತುಂಬಾ ಚೆನ್ನಾಗಿ ಬೆಳಿತಾರೆ ಅಂತ. ದೇವಸ್ಥಾನ ಸುತ್ತಲೂ ಹಣ್ಣು ತರಕಾರಿಗಳನ್ನ ಗುಡ್ಡೆ ಇಟ್ಕೊಂಡು ಮಾರ್ತಿರ್ತಾರೆ. ಸೊಪ್ಪೆಲ್ಲ ತುಂಬಾನೇ ಫ್ರೆಶ್ ಆಗಿರುತ್ತೆ. ಹಾಗೆ ತರಕಾರಿಗಳನ್ನ ಬಟ್ಲಲ್ಲಿ ಗುಡ್ಡೆ ಅಂತ ಇಟ್ಟಿರ್ತಾರೆ. 10 rupees 20 rupees ಅನ್ಸುತ್ತೆ. ನಾವು ತರಕಾರಿ ಯಾವ್ದನ್ನು ತಗೊಂಡಿಲ್ಲ. ನೋಡೋದಿಕ್ಕೆ ಮಾತ್ರ ತುಂಬಾನೇ ಫ್ರೆಶ್ ಆಗಿರುತ್ತೆ. ಹಾಗೆ ಸಪೋಟ ಅಲ್ಲಿ ತುಂಬಾನೇ ಫೇಮಸ್. ಸಪೋಟ ತೋಟಗಳು ತುಂಬಾನೇ ಇದೆ. ಹಾಗೆ ಕಡಿಮೆ ಪ್ರೈಸ್ ಅಲ್ಲಿ ಸಪೋಟ ಕೂಡ ನಿಮ್ಗೆ ಸಿಗುತ್ತೆ. ಹಾಗೆ ಬಜ್ಜಿಯನ್ನ ಮಾಡ್ತಾ ಇರ್ತಾರೆ. ಹಾಗೆ ಕಡಲೆಕಾಳು ಗುಗ್ರಿಯನ್ನ ಮಿಕ್ಸ್ ಮಾಡಿ ಕೂಡ ಕೊಡ್ತಾರೆ. ನಿಮಿಷಾಂಬ ದೇವಸ್ಥಾನಕ್ಕೆ ಬಂದು ನೀರ್ ಹತ್ರ ಬರ್ಲಿಲ್ಲ ಅಂದ್ರೆ ಬೇಜಾರಾಗುತ್ತಲ್ವಾ. ಸಮ್ಮು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಗೆ ನೀರ್ ನೋಡಿದ ತಕ್ಷಣ ಯಾವಾಗ ನಾವು ಹೊಳೆ ಹತ್ರ ಹೋಗ್ತೀವಿ ಅನ್ನೋದನ್ನೇ ಕಾಯ್ತಾ ಇದ್ದ. ಫೈನಲಿ ಹೋದ್ವಿ. ನಾವು ಕಾಲಷ್ಟೇ ನೀರ್ ಹತ್ರ ಬಿಟ್ಕೊ ಅಂತ ಹೇಳಿ ಕೊನೆಗೆ ಡ್ರೆಸ್ ಎಲ್ಲ ತೆಗೆದು ನೀರಲ್ಲಿ ಆಡ್ದ. ತುಂಬಾ ಹೊತ್ತಾಡ್ದ. ತುಂಬಾನೇ ಖುಷಿ ಪಟ್ಟ ಅವನಂತೂ. ಅವ್ನ್ ಆಟಾಡ್ತಾ ಇದ್ರೆ ನಮ್ಗೂ ಆಟಾಡ್ಬೇಕು. ಅಯ್ಯೋ ನಾವು ಕ್ಲಾತ್ಸ್ ಎಲ್ಲ ತಂದಿಲ್ವಲ್ಲ ಅಂತ ನಮ್ಗೆ ತುಂಬಾನೇ ಬೇಜಾರಾಯ್ತು. ಎಷ್ಟು ಕರೆದ್ರು ಬಾ ಮುಗಿಸ್ಕೊಂಡು ಬೇಗ ಹೋಗೋಣ, ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರು ಬರ್ತಾನೆ ಇಲ್ಲ. ನೀರಂತೂ ತಿಳಿಯಾಗಿ ಅಷ್ಟು ಚೆನ್ನಾಗಿ ಹರಿತಾ ಇತ್ತು. ತುಂಬಾ ನೀರೇನಿರ್ಲಿಲ್ಲ, ಸ್ವಲ್ಪ ನೀರಿದ್ರು ಕೂಡ ತುಂಬಾನೇ ತಿಳಿಯಾಗಿ ತುಂಬಾನೇ ಚೆನ್ನಾಗಿ ಹರಿತಾ ಇತ್ತು. ತುಂಬಾ ಮಕ್ಕಳು ಹಾಗೆ ನಿಮಿಷಾಂಬಗೆ ಬಂದವರು ಕೆಲವೊಬ್ರು ಬಟ್ಟೆನ ತಗೊಂಡ್ ಬಂದು ಸ್ನಾನ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡೇ ಹೋಗ್ತಾರೆ. ಹಾಗೆ ಇವ್ ನೀರಲ್ಲೆಲ್ಲ ಆಟ ಆಡ್ಕೊಂಡು ಬಂದ್ಮೇಲೆ ಅವನಿಗೂ ಸ್ವಲ್ಪ ಹೊಟ್ಟೆ ಹಶ್ವಾದಂಗ ಆಯ್ತು. ಅಲ್ಲೇ ಬಜ್ಜಿ ಮಾಡ್ತಾ ಇರ್ತಾರೆ. ಬಜ್ಜಿ ತಗೊಂಡ್ವಿ. ನನಗೆ ಕಡಲೆಕಾಳು ಗುಗ್ರಿ ತುಂಬಾನೇ ಇಷ್ಟ. ನಾನ್ ಕಡಲೆಕಾಳು ಗುಗ್ರಿ ತಗೊಂಡೆ, ಹಸ್ಬೆಂಡ್ ಬಜ್ಜಿ ತಗೊಂಡ್ರು. ಸಮ್ಮು ಗೋಲಿ ಸೋಡಾ ಬೇಕು ಅಂತ ಹೇಳ್ತಿದ್ದ. ಈಗ ಫ್ಲೇವರ್ಡ್ ಗೋಲಿ ಸೋಡಾ ಎಲ್ಲ ಸಿಗುತ್ತಲ್ಲ, ಆರೆಂಜ್ ಫ್ಲೇವರ್ ಅಲ್ಲಿ ಗೋಲಿ ಸೋಡಾ ತಗೊಂಡ. ಹಾಗೆ ಕಬ್ಬಿನ ಜ್ಯೂಸ್ ಅನ್ನ ಕುಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು, ಹಾಗೆ ಅಲ್ಲಿಂದ ಹತ್ರ ಕರಿಘಟ್ಟ. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಹೋಗಿ ವಿಡಿಯೋ ಮಾಡಿದ್ದೆ. ಅದೇ ಫಸ್ಟ್ ಟೈಮ್ ಹೋಗಿದ್ದು. ಹಸ್ಬೆಂಡ್ ಯಾವಾಗೂ ಹೋಗೇ ಇಲ್ಲಂತೆ. ಹಾಗಾಗಿ ಅಲ್ಲಿಗೆ ಹೋಗ್ ಬರೋಣ ಅಂತ ಹೇಳ್ಬಿಟ್ಟು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಅಷ್ಟೊತ್ತಿಗೆ ಆಟ ಸಾಮಾನು ನೋಡ್ಕೊಂಡು ಇಲ್ಲ ನನಗೆ ಬೇಕು ಅಂತ ತಗೊಳೋದಕ್ಕೆ ನಿಂತ್ಕೊಂಡ. ನೋಡಿ, ಇದು ಸೇತುವೆ ಮೇಲೆ ನೀರ್ ಹರಿಯೋದು ಕಾಣಿಸುತ್ತೆ, ದೇವಸ್ಥಾನ ಕೂಡ ಕಾಣಿಸುತ್ತೆ. ಆಟ ಸಾಮಾನು ತಗೋತೀನಿ ಅಂತ ಹೇಳ್ಬಿಟ್ಟು ಒಂದು ರಿಮೋಟ್ ಕಾರ್ ಕೇಳಿದ್ರಂತೆ. 1000 something ಹೇಳಿದ್ರಂತೆ. ಅದಾದ್ಮೇಲೆ ಇದು ಬ್ಯಾಂಡ್ ತೆಗ್ಸ್ಕೊ ಬಂದವ್ರೆ. ನಾನು ಹೋಗಿರ್ಲಿಲ್ಲ, ಕಾರಲ್ಲೇ ಕೂತಿದ್ದೆ. ಆಕ್ಚುಲಿ ಅದನ್ನ ಬಾರಿಸಬಾರ್ದು, ಮನೇಲಿ ಬಾರಿಸಿದ್ರೆ ಚೆನ್ನಾಗಿರೋದಿಲ್ಲ. ತಗೋಬಿಟ್ಟಿದ್ದಾನೆ, ಇನ್ನೇನು ಮಾಡಕ್ಕಾಗಲ್ಲ ಅಂತ ಕಾರಲ್ಲೇ ಹಾಗೆ ಬಿಟ್ಟಿದೀವಿ. ಈಗ ನೀವು ನೋಡ್ತಾ ಇರೋದು ಲೋಕಪಾವನಿ ನದಿ ಹರಿತಾ ಇರೋದು. ಕಾವೇರಿ ಲೋಕಪಾವನಿ ಎರಡೂ ಕೂಡ ಸಂಗಮವಾಗಿ ಹರಿಯುತ್ತೆ. ಕರಿಘಟ್ಟಕ್ಕೆ ಹೋಗಕ್ಕೆ 2 ಮಾರ್ಗಗಳಿದೆ. ಒಂದು ರೋಡ್ ಅಲ್ಲಿ ಕೂಡ ಹೋಗ್ಬೋದು, ಸ್ಟೆಪ್ಸ್ ಕೂಡ ಇದೆ. 450 ಮೆಟ್ಲನ್ನ ಹತ್ಕೊಂಡು ನಾವು ಕರಿಘಟ್ಟಕ್ಕೆ ಹೋಗ್ಬೋದು. ರೋಡ್ ಅಲ್ಲಿ ಹೋಗ್ತೀವಿ ಅಂದ್ರೆ 2 ಕಿಲೋಮೀಟರ್ ದಾರಿಯಲ್ಲಿ ಕೂಡ ನಾವು ಬೆಟ್ಟಕ್ಕೆ ಹತ್ಬಹುದು. ಹೋಗ್ತಾ ವ್ಯೂ ನೋಡಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ. ಲೋಕಪಾವನಿ ನದಿ ಹರಿತಾ ಇರೋದು, ಹಾಗೇನೆ ಸುತ್ತ ನೇಚರು, ಗ್ರೀನರಿ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಶ್ರೀರಂಗಪಟ್ಟಣ ವ್ಯೂ ಕೂಡ ನೋಡ್ಬೋದು. ಎಲ್ಲ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ನೇಚರ್ ಎಲ್ಲ ಫೀಲ್ ಮಾಡಕ್ಕೆ ಒಂಥರ ತುಂಬಾನೇ ಖುಷಿ ಅನ್ಸುತ್ತೆ.
and on we'll go, through the wastelands, through the highways, and on we'll go. 2 ಕಿಲೋಮೀಟರ್ ಡ್ರೈವ್ ಅಲ್ಲಿ ಬಂದ್ರೆ ನಾವು ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ. ಹಾಗೆ ನೀವು ಟ್ರೆಕ್ಕಿಂಗ್ ಅಲ್ಲಿ ಬರ್ತೀವಿ ಅಂದ್ರೆ ಸ್ಟೆಪ್ಸ್ ಅನ್ನು ಕೂಡ 450 ಸ್ಟೆಪ್ಸ್ ಇದೆ, ಹತ್ಕೊಂಡು ಕೂಡ ಬರ್ಬೋದು. ಹಾಗೆ ನಾವು ದೇವಸ್ಥಾನಕ್ಕೆ ಎಂಟರ್ ಆದ್ವಿ. ಲಾಸ್ಟ್ ಟೈಮ್ ಬಂದಾಗ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿತ್ತು. ಈ ಸಲ ನಾವು ಬಂದಾಗ 4:30 ಆಗಿತ್ತು ಟೈಮು, ಆದ್ರೂ ಕೂಡ ದೇವಸ್ಥಾನ ಓಪನ್ ಇತ್ತು. ದೇವಸ್ಥಾನ ಎಂಟರ್ ಆಗಿದ್ದು ನಮ್ಗೆ ತುಂಬಾನೇ ಖುಷಿ ಆಯ್ತು. ಶ್ರೀನಿವಾಸ ಹಾಗೆ ಪದ್ಮಾವತಿ ದೇವ್ರಿದೆ, ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಸ್ವಾಮಿಯ ದೇವಸ್ಥಾನ ಕೂಡ ಇದೆ, ಹಾಗೆ ಕಲ್ಯಾಣ ಮಂಟಪ ಕೂಡ ಇದೆ, ಅದನ್ನು ಕೂಡ ನೋಡ್ತಾ ಇದ್ದೀರಾ. ಹಾಗೆ ಇಲ್ಲಿನ ಶ್ರೀನಿವಾಸ ದೇವರ ವಿಗ್ರಹ ತುಂಬಾನೇ ದೊಡ್ಡದಾಗಿ, ಅಂದ್ರೆ 6.5 ಅಡಿ ಎತ್ತರದ ಶ್ರೀನಿವಾಸ ವಿಗ್ರಹ ಅಂತಾನೆ ಹೇಳ್ಬೋದು. ದೇವ್ರು ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ತುಳಸಿಯನ್ನ ಮಾರ್ತಿರ್ತಾರೆ, ತುಳಸಿಯನ್ನ ತಗೊಂಡೋಗಿ ಕೊಡ್ಬೋದು. ಹಾಗೆ ಅರ್ಚನೆಯನ್ನ ಕೂಡ ಮಾಡಿಸ್ಕೊಂಡು ಬರ್ಬೋದು. ದೇವಸ್ಥಾನ ಕೂಡ ತುಂಬಾನೇ ವಿಶಾಲವಾಗಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ವ್ಯೂ ಪಾಯಿಂಟ್ ನೋಡ್ತಾ ಇದ್ದೀರಾ, ವ್ಯೂ ಪಾಯಿಂಟ್ ನೋಡೋದೇ ಒಂದು ಖುಷಿ. ಹಾಗೆ ಕರಿಘಟ್ಟದ ವಿಶೇಷತೆ ಬಗ್ಗೆ ನಾನ್ ತಿಳಿದಿರೋ ಹಾಗೆ ಕರಿಘಟ್ಟ, ಬಿಳಿಗಿರಿ ರಂಗನ ಬೆಟ್ಟ ಹಾಗೇನೆ ತಿರುಪತಿ ಬೆಟ್ಟ 3 ಕೂಡ ಒಂದೇ ಕಾಲದಲ್ಲಿ ನಿರ್ಮಾಣ ಆಗಿರೋದು ಅಂತ ಹೇಳ್ತಾರೆ. ನೀವು ಕೂಡ ಶ್ರೀರಂಗಪಟ್ಟಣ ಸೈಡ್ ಬಂದ್ರೆ, ನಿಮಿಷಾಂಬ ದೇವಸ್ಥಾನಕ್ಕೆ ಬಂದ್ರೆ ಕರಿಘಟ್ಟಕ್ಕೆ ಹೋಗಿ ವಿಸಿಟ್ ಮಾಡಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ. Hold me close till I get up. Time is barely on our side. I don't wanna waste what's ನಾವು ದೇವ್ರ ದರ್ಶನ ಮಾಡ್ಕೊಂಡು ವ್ಯೂ ಪಾಯಿಂಟ್ ಅಲ್ಲಿ ನೇಚರ್ ಅನ್ನ ಎಂಜಾಯ್ ಮಾಡಿ ಈಗ ಅಲ್ಲೇ ಒಂದು ಪುಟ್ಟದಾಗಿ ಉದ್ಯಾನವನವನ್ನ ಮಾಡಿದ್ದಾರೆ, ಪಾರ್ಕ್ ಅನ್ನ ಮಾಡಿದ್ದಾರೆ. ಮಕ್ಕಳಿಗೆ 5 ರೂಪಾಯಿ ಎಂಟ್ರೆನ್ಸ್ ಚಾರ್ಜ್ ಅನ್ನ ತಗೋತಾರೆ, ನಮಗೆ ದೊಡ್ಡವರಿಗೆ 10 ರೂಪೀಸ್ ಎಂಟ್ರೆನ್ಸ್ ಚಾರ್ಜ್ ಅನ್ನ ತಗೋತಾರೆ. ಒಳಗೆ ಎಂಟರ್ ಆದ್ರೆ ಮಕ್ಕಳ ಆಟ ಆಡೋದಿಕ್ಕೆ ಒಂದಷ್ಟು ಗೇಮ್ಸ್ ಅನ್ನ ಹಾಕಿದ್ದಾರೆ. ಆದ್ರೆ ಇಲ್ಲಿ ಒಂದು ಬೇಜಾರು ಅಂದ್ರೆ ಕುತ್ಕೊಳ್ಳೋದಿಕ್ಕೆ ಸ್ಟೋನ್ ಬೆಂಚ್ ಎಲ್ಲೂ ಕೂಡ ಹಾಕಿರ್ಲಿಲ್ಲ. ಹಾಗೆ ನಾವು ಹೋದಾಗ 5 o'clock ಆಗಿತ್ತು, 5:30ಗೆ ಕ್ಲೋಸ್ ಅಂದ್ರು. ಹೋದ್ವಿ, ಸ್ವಲ್ಪ ಆಟ ಆಡ್ದಾಗ ಕುತ್ಕೊಳ್ಳೋಕೆಲ್ಲೂ ಜಾಗ ಇರ್ಲಿಲ್ಲ. ಹಾಗೇನೆ ವ್ಯೂ ಪಾಯಿಂಟ್ ಕೂಡ ಮಾಡಿದ್ದಾರೆ, ಅದೇನೋ ಪ್ರಾಬ್ಲಮ್ ಆಗಿ ಅದನ್ನ ಕ್ಲೋಸ್ ಮಾಡಿದ್ದಾರೆ, ಹಾಗಾಗಿ ಅಲ್ಲಿ ಹತ್ತೋದಿಕ್ಕೆ ಬಿಡ್ಲಿಲ್ಲ. ನೇಚರ್ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಖುಷಿ ಆಯ್ತು. ಅವ್ನ್ ಸ್ವಲ್ಪ ಆಟ ಆಡ್ದ, ಒಂದು 10 minutes ಆಟ ಆಡ್ದ, ಕತ್ಲಾಗ್ಬಿಡುತ್ತೆ ಅಂತ ಹೇಳಿ ನಾವು ಕೂಡ ಹೊರಟ್ವಿ. ಹಾಗೆ ಅಲ್ಲಿ ಟ್ರೆಕ್ಕಿಂಗ್ ಪ್ಲೇಸ್ ಕೂಡ ಇದೆ, ನೀವು ಟ್ರೆಕ್ಕಿಂಗ್ ಕೂಡ ಹೋಗ್ಬೋದು. close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ನಾವು ರಿಟರ್ನ್ ಬರುವಾಗ ಕರಿಘಟ್ಟದಿಂದ ಸ್ವಲ್ಪ ಮುಂದೆ ಬಂದು ರೈಟ್ ತಗೊಂಡ್ರೆ ನಿಮಿಷಾಂಬಾಗೆ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಬರ್ಬೋದಾಗಿತ್ತು. ಹಸ್ಬೆಂಡ್ ಏನ್ ಮಾಡಿದ್ರೆ ಅಂದ್ರೆ ರೂಟ್ ಮಿಸ್ ಮಾಡಿ ಅಲ್ಲಿ ಟರ್ನೇ ತಗೊಂಡಿಲ್ಲ, ಫುಲ್ ಸ್ಟ್ರೈಟ್ ಬಂದ್ಬಿಟ್ಟಿದ್ದಾರೆ. ಬನ್ನೂರ್ ರೋಡ್ ಅದು ಮೈಸೂರಿಗೆ ಕನೆಕ್ಟ್ ಆಗುತ್ತೆ, ಆದ್ರೆ ಊರ್ಗಳ ಮಧ್ಯ ಹಳ್ಳಿಗಳ ಮಧ್ಯ ಬಂತು. ಅದೆಲ್ಲ ಹಳ್ಳಿಗಳೆಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು, ಗ್ರೀನರಿ ಆಗಿತ್ತು.
ಮತ್ತೆ ನಾವು ಕೂಡ ಅದೆಲ್ಲ ಹೊಸ ಊರುಗಳನ್ನ ಹಳ್ಳಿಗಳನ್ನ ನೋಡಿದ್ದು. ಡಿಸ್ಟೆನ್ಸ್ ಸ್ವಲ್ಪ ಲೆಂತಿ ಆಯ್ತು ಅಂತಾನೆ ಹೇಳ್ಬೋದು. ಫೈನಲಿ 6:30 ಆಗಿತ್ತು. ಮೈಸೂರ್ಗೆ ರೀಚ್ ಆದ್ವಿ. ಆನಂದ್ ಭವನ್ ಅಂತ ಝೂ ಹತ್ರ ಒಂದು ಹೋಟೆಲ್ ಇದೆ, ಅಲ್ಲಿ ಟೀ ಕುಡಿಯೋಣ ಅಂತ ಹೋದ್ವಿ. ಗೋಬಿ ಬೇಕಂತ ಹೇಳ್ದ. ಅವನೇನು ಅಲ್ಲಿ ಟೀ ಕಾಫಿ ಹಾಲು ಏನು ಕುಡಿಯೋದಿಲ್ವಲ್ಲ, ಹಾಗಾಗಿ ಅವನಿಗೆ ಗೋಬಿ ಕೊಡ್ಸಿದ್ವಿ. 3 ಜನ ಶೇರ್ ಮಾಡ್ಕೊಂಡು ತಿನ್ಕೊಂಡು ಟೀ ಕುಡ್ಕೊಂಡು ಹೊರಡುವಾಗ ನಾವು ಆಶ್ರಮಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಹಾಗಾಗಿ ಡಾಲ್ಫಿನ್ ಅಲ್ಲಿ ಕೇಕ್ ತಗೋಣ ಅಂತ ಬಂದಿದೀವಿ. ಸಾಯಿಜಿರಾವ್ ರೋಡ್ ಇದು ಸಿಟಿಯಲ್ಲಿ ಇದೆಯಲ್ಲ ಡಾಲ್ಫಿನ್, ಅಲ್ಲಿಗೆ ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಕಾರ್ಪೊರೇಷನ್ ಆಫೀಸಿಗೆ ನೋಡ್ತಾ ಇದ್ದೀರಾ 3 ಕಲರ್ ಅಲ್ಲಿ ಲೈಟ್ ಅನ್ನ ಹಾಕಿದಾರೆ. ಆರೆಂಜ್, ವೈಟ್, ಗ್ರೀನ್. ನೋಡೋದಕ್ಕೆ ಒಂಥರ ಖುಷಿ, ನೋಡೋದಕ್ಕೆ ಒಂಥರ ಚೆನ್ನ. ತುಂಬಾನೇ ಖುಷಿ ಆಯ್ತು ನೋಡಿ. ಹಾಗೆ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋ ಅಂತ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಡಾಲ್ಫಿನ್ ಗೆ ಹೋಗಿದ್ವಿ. ಈ ಸಿಟಿಯಲ್ಲಿ ಇರೋ ಡಾಲ್ಫಿನ್ಗೆ ಇದೇ ಫಸ್ಟ್ ಟೈಮ್ ನಾವು ಹೋಗಿರೋದು. ಯಾವಾಗೂ ಕೂಡ ಹೋಗಿರ್ಲಿಲ್ಲ. ತುಂಬಾನೇ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿಟ್ಟಿಂಗ್ ಏರಿಯಾ ಆಗಿರ್ಬೋದು, ಡಾಲ್ಫಿನ್ ಆಗಿರ್ಬೋದು, ಎಲ್ಲ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈಗ ರೀಸೆಂಟ್ ಆಗಿ ಡಾಲ್ಫಿನ್ ಅಲ್ಲಿ ಲಕ್ಕಿ ಡ್ರಾ ಅನ್ನ ಮಾಡಿದ್ರು. ಅದು ಲಕ್ಕಿ ಡ್ರಾ ಕೂಡ ಆಗಿದೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅನ್ನ ಅವತ್ತಿಟ್ಕೊಂಡಿದ್ರಂತೆ, ನಮಗೂ ಕೂಡ ಗೊತ್ತಿರ್ಲಿಲ್ಲ. ಹಾಗೆ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ರು. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಗೆ ಪ್ರೈಸಸ್ ಎಲ್ಲ ಇಟ್ಟಿದ್ರು. ನಾವು ಹೋಗಿ ಕೇಕ್ ಅನ್ನ ತಗೊಂಡು ಕಾರೆಕುರಕ್ಕೆ ಹೊರಡೋಣ ಅಂತ ಹೇಳಿ ಹೊರಟಿದೀವಿ. ನೋಡ್ಕೊಂಡು ಬನ್ನಿ ಡಾಲ್ಫಿನ್ ಹೇಗೆಲ್ಲ ಇದೆ ಅಂತ. ನಾವು ಯಾವ ಕೇಕ್ ತಗೋತೀವಿ ಅನ್ನೋದನ್ನು ಕೂಡ ನೋಡ್ಬೋದು. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. ಈಗ ನಾವು ನಿಮ್ ಬರ್ತ್ಡೇ ಸೆಲೆಬ್ರೇಷನ್ಗೆ ಕಾರೆಕುರಕ್ಕೆ ಬರ್ತಾ ಇದೀವಿ ಅಲ್ವಾ. ನೀವು ಅಮ್ಮ ಅಂದ್ರೆ ತುಂಬಾ ಇಷ್ಟ, ಖುಷಿ ಮಾತಾಜಿ ಅಂದ್ರೆ, ಹಂಗಾಗಿ ಕಾರೆಕುರದಲ್ಲೇ ಮಾಡ್ಕೊಳ್ಳೋಣ ಅಂತ ಬರ್ತಾ ಇದೀವಿ ಅಲ್ವಾ. ಅಮ್ಮ ಇದ್ದಾಗ, ಮಾತಾಜಿ ಇದ್ದಾಗ ನೀವ್ ಹೆಂಗ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತಿದ್ರಿ? ಅವಾಗ ಹೆಂಗೆ ಅಂದ್ರೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಏನಾರು ಅವ್ರಿಗೆ ಜಿಲೇಬಿ ಅಂದ್ರೆ ಇಷ್ಟ, ಆ ಥರ ಜಿಲೇಬಿ ಏನಾರು ತಂದು 1-2 ಥರ ಸ್ವೀಟ್ ತಂದ್ಬಿಟ್ಟು ಅವರಿಗೆ ಸ್ವೀಟ್ ಕೊಟ್ಬಿಟ್ಟು ನನ್ನ ಬರ್ತ್ಡೇ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂತಿದ್ವಿ. ಅವರು ಆಶೀರ್ವಾದ ಮಾಡೋರು. ಅದೇ ಥರ ಎಲ್ಲರೂ ಮಾಡಿದ್ರು. ಕೇಕ್ ಕಟ್ ಮಾಡೋ ಪದ್ಧತಿ ಇರಲಿಲ್ಲ ಅವಾಗ. ನಮಗೆ ಅಷ್ಟೇ ಖುಷಿ. ಅದು ಏನೋ ಒಂದು ಸ್ವೀಟ್ ಕೊಟ್ಬಿಟ್ಟು ಆಶೀರ್ವಾದ ತಗೋತಿದ್ರಲ್ಲ, ಅದು ಕೇಕ್ ಕಟ್ ಮಾಡ್ಬಿಟ್ಟು ತಾವಕ್ಕಂತ ಇಲ್ಲ. ಅದು ನಮಗೆ ಅಷ್ಟಕ್ಕೆ ನಮಗೆ ಕೇಕ್ ಕಟ್ ಮಾಡೋದಕ್ಕಿಂತ ಇನ್ನೂ ಖುಷಿನೇ. ಅದು ಒಂಥರ ಚೆನ್ನಾಗಿತ್ತು. ಫೈನಲಿ ಆಶ್ರಮಕ್ಕೆ ರೀಚ್ ಆಗ್ತಾ ಇದೀವಿ. ಪ್ಲಾನ್ ಇರಲಿಲ್ಲ, ಆದರೆ ಇವ್ರಿಗೆ ಕಾರೆಕುರ ಆಶ್ರಮಕ್ಕೆ ಬಂದ್ರೇನೆ ಖುಷಿ, ಮತ್ತೆ ಇಲ್ಲಿ ಬಂದು ಕೇಕ್ ಕಟ್ ಮಾಡಬೇಕು ಅಂತಲೂ ಅನ್ಕೊತಾ ಇದ್ರು. ಹಾಗಾಗಿ ಸಡನ್ ಪ್ಲಾನ್ ಮಾಡಿ ಕಾರೆಕುರ ಆಶ್ರಮಕ್ಕೆ ಬಂದಿದ್ದೀವಿ. ಡಾಲ್ಫಿನಿಂದ ಕೇಕ್ ತೊಗೊಂಡಿರೋದನ್ನ ನೋಡಿದ್ದೀರಾ. ಆಶ್ರಮದಲ್ಲಿ ಯಾರೂ ಇರಲ್ಲ. ಹೋಗಿ ನಮಸ್ಕಾರ ಮಾಡಿ ಕೇಕ್ ಕಟ್ ಮಾಡಿ ಬರ್ತೀವಿ. ಕಾರೆಕುರ ಆಶ್ರಮಕ್ಕೆ ರೀಚ್ ಆಗಿದ್ದೀವಿ. ದೇವಸ್ಥಾನ, ದೇವ್ರ ದರ್ಶನ ಕೂಡ ಮಾಡ್ಕೋಬಹುದು. ನಾವು ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಮಂಗಳಾರತಿಯನ್ನ ತಗೊಂಡು ಹಸ್ಬೆಂಡ್ಗೆ ಇಲ್ಲೇ ಕೇಕ್ ಅನ್ನ ಕಟ್ ಮಾಡಿಸಿದೀವಿ. ಹಸ್ಬೆಂಡ್ಗೆ ಆಶ್ರಮಕ್ಕೆ ಹೋಗೋದು ತುಂಬಾನೇ ಖುಷಿ. ಹಾಗೆ ಮಾತಾಜಿ ಅಮ್ಮವರು ಅಂದ್ರೆ ತುಂಬಾನೇ ಇಷ್ಟ ಪಡ್ತಾರೆ, ತುಂಬಾನೇ ಖುಷಿ. ಹಾಗಾಗಿ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ನ ಅವ್ರು ಇಷ್ಟ ಪಡೋ ಜಾಗದಲ್ಲಿ ಮಾಡೋಣ ಅಂತ ಹೇಳ್ಕೊಂಡು ಕೇಕ್ ಅನ್ನ ಅಲ್ಲೇ ಕಟ್ ಮಾಡೋಣ ಅಂತ ಹೇಳಿ ಹೊರಟಿದೀವಿ. ಹಾಗೆ ಸಮೂ ಆಟ ಆಡ್ತಾ ಇರೋದನ್ನ ನೋಡಿದ್ದೀರಾ. ಹಾಗೆ ಹಸ್ಬೆಂಡ್ ಅವರೇ ಅವ್ರ ಬರ್ತ್ಡೇಗೆಲ್ಲ ರೆಡಿ ಮಾಡ್ಕೊಳ್ಳೋದನ್ನು ಕೂಡ ನೋಡ್ತಾ ಇದ್ದೀರಾ.
ಅವ್ರ ಬರ್ತಡೆಗೆ ಅವರೇ ರೆಡಿ ಮಾಡ್ಕೊಂತಾರೆ. ನಾವು ½ kg ರೆಡ್ ವೆಲ್ವೆಟ್ ಕೇಕನ್ನು ತಗೊಂಡ್ವಿ. ಈಗ ಕೋಲ್ಡ್ ಸೀಸನ್ ಇರೋದ್ರಿಂದ ಕ್ರೀಮ್ ಎಲ್ಲ ಜಾಸ್ತಿ ತಿಂದ್ರೆ ಬೇಗ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ರೆಡ್ ವೆಲ್ವೆಟ್ ಕೇಕ್ ಅಲ್ಲಿ ಕ್ರೀಮ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳಿ ನಾವು ರೌಂಡ್ ಚೆಕ್ ಮಾಡಿದ್ವಿ, ಇರ್ಲಿಲ್ಲ, ಹಾರ್ಟ್ ಶೇಪ್ ಇದ್ದಿದ್ದು. ಹಾಗಾಗಿ ಅದನ್ನೇ ತಗೊಂಡು ಬಂದ್ವಿ. ಸಮು ನಾನು ಕೇಕ್ ತಗೊಳ್ಳೋ ಅಷ್ಟೊತ್ತಿಗೆ ಹಾಗೆ ಡಾಲ್ಫಿನ್ ಎಲ್ಲ ನೋಡುವಾಗ ಇದು ಕಿಸಸ್ ಅವ್ರದ್ದು ನ್ಯೂ ಲಾಂಚ್ ಅಂತೆ. ಆಕ್ಚುಲಿ ಕಿಸಸ್ ಅವ್ರದ್ದು 50 rupeesಗೆ ಗೋಲ್ಡ್ ಕಲರ್ ಮತ್ತೆ ಬ್ಲೂ ಕಲರ್ದು ನೋಡಿರ್ತೀರಾ. ಆಕ್ಚುಲಿ ಯಾವಾಗ್ಲೂ ಅದನ್ನೇ ತಗೊಂತಾ ಇದ್ದ. ಇದು ನ್ಯೂ ಲಾಂಚ್ ಅಂತ ಹೇಳ್ಬಿಟ್ಟು ಅದಕ್ಕೆ 175 rupees ಪ್ರೈಸ್ ಬಿಲ್ ಮಾಡಿದ್ದಾರೆ. ಸೇಮ್ 50 rupees ಚಾಕ್ಲೇಟ್ ಹೇಗಿರುತ್ತೆ ಅದೇ ರೀತಿ ಅಷ್ಟೇ ಕ್ವಾಂಟಿಟಿ ಕೂಡ ಇತ್ತು. Happy birthday to you. Happy birthday to you. Happy birthday to you. Happy birthday. ಇದೇಳಿ ಆಶ್ರಮದಲ್ಲಿ ಕೇಕ್ ಅನ್ನ ಕಟ್ ಮಾಡಿಸಿ ಊಟಕ್ಕೆ ಅಂತ ಎಂಪೈರ್ ಹೋಟೆಲ್ಗೆ ಬಂದಿದೀವಿ. KD ರೋಡ್ ಅಲ್ಲಿ ಇದೆಯಲ್ಲ ಅಲ್ಲಿಗೆ ಬಂದಿದೀವಿ. ವಿಜಯನಗರಲ್ಲೂ ಒಂದಿದೆ. ನಾನು ಈ ಎಂಪೈರ್ ಹೋಟೆಲ್ಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬಾನೇ ದೊಡ್ಡದಾಗಿ ತುಂಬಾನೇ ಚೆನ್ನಾಗಿದೆ. ಹಾಗೆ ಸರ್ವಿಸ್ ಕೂಡ ತುಂಬಾನೇ ಫಾಸ್ಟ್. ಸರ್ವಿಸ್ ಬಗ್ಗೆ ಹೇಳಲೇಬೇಕು, ತುಂಬಾನೇ ಫಾಸ್ಟ್ ಆಗಿ ನಾವು ಆರ್ಡರ್ ಕೊಟ್ಟಿದ್ನ ಬೇಗ ಬೇಗನೆ ಸರ್ವ್ ಮಾಡ್ತಾರೆ. ತುಂಬಾ ಕಡೆ ತುಂಬಾ ಟೈಮು ವೆಯ್ಟ್ ಮಾಡಿಸ್ಬಿಡ್ತಾರೆ. ಹಾಗೆ ನಮ್ಗೆ ಅಷ್ಟು ಊಟ ಬೇಕು ಅಂತ ಅನ್ನಿಸ್ತಾ ಇರ್ಲಿಲ್ಲ. ಮಧ್ಯಾಹ್ನ ದೇವಸ್ಥಾನದ ಊಟ, ಅಲ್ಲಿ ಇಲ್ಲಿ ಸ್ನಾಕ್ಸ್ ಅದು ಇದು ಎಲ್ಲ ತಿಂದ್ಬಿಟ್ಟಿದ್ವಿ. ಸ್ವಲ್ಪ ಲೈಟ್ ಆಗಿ ಊಟ ಮಾಡೋಣ ಅಂತ ಅನ್ಕೊಂತಿದ್ವಿ. ಹಾಗೆ ಹಸ್ಬೆಂಡ್ ತುಂಬಾ ದಿನದಿಂದ ಎಂಪೈರ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಆಗ್ತಾನೆ ಇರ್ಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂತ ಹೇಳಿ ಬಂದ್ವಿ. ಹಾಗೆ ಅಲ್ಲಿ ಸ್ಪೆಷಲ್ ಅಂತೆ ಅರೇಬಿಯನ್ ಗ್ರೇಪ್ ಜ್ಯೂಸ್ ಅಂತಾನೆ ಹೇಳಿದ್ರು. ಅಲ್ಲಿ ಫ್ರೆಶ್ ಜ್ಯೂಸ್ ಎಲ್ಲ ಸಿಗುತ್ತೆ. ಇದು 1 ಲೀಟರ್ ಬಾಟಲ್ ಫ್ರೆಶ್ ಜ್ಯೂಸ್. ಹಾಗೆ ಪಲ್ಪಿ ಗ್ರೇಪ್ ಜ್ಯೂಸ್ ಆಗಿರೋದ್ರಿಂದ ಪಲ್ಪಿ ಆಗಿ ಸಿಕ್ತು. ತುಂಬಾನೇ ಚೆನ್ನಾಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು. ಹಾಗೇನೆ ಚಿಕನ್ದು ಯಾವ್ದೋ ಗ್ರೇವಿ, ಅದ್ ನೆನಪಿಲ್ಲ. ಇದು ಬಟನ್ ಪರೋಟ ತಗೊಂಡಿದ್ವಿ. ಹಾಗೆ ಮಟನ್ ಪೆಪ್ಪರ್ ಡ್ರೈ, ಮಟನ್ ಪಲಾವ್ ಇಲ್ಲ ಅಂದ್ರು, ಹಾಗಾಗಿ ಮಟನ್ ಪೆಪ್ಪರ್ ಡ್ರೈ ಹಾಗೆ ಬಿರಿಯಾನಿ ರೈಸ್ ಅನ್ನ ತಗೊಂಡಿದೀವಿ. ಬಟನ್ ಪರೋಟ ಬಗ್ಗೆ ಹೇಳ್ಬೇಕು, ತುಂಬಾನೇ ಟೇಸ್ಟ್ ಆಗಿ ತುಂಬಾನೇ ಚೆನ್ನಾಗಿತ್ತು. ನಮಗಂತೂ ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ ಫಸ್ಟ್ ಒಂದೊಂದು ಆರ್ಡರ್ ಮಾಡಿದ್ವಿ. ಅದು ಟೇಸ್ಟ್ ನೋಡ್ಬಿಟ್ಟು ನಮ್ಗೆ ಇನ್ನೊಂದು ಬೇಕು ಅಂತ ಹೇಳಿದ್ವಿ. ತಕ್ಷಣಕ್ಕೆ ತಂದು ಕೊಟ್ರು. ಹಾಗೆ ಗ್ರೇವಿ ಕೂಡ ತುಂಬಾನೇ ಟೇಸ್ಟ್ ಆಗಿತ್ತು. ಚಿಕನ್ ಗ್ರೇವಿಯನ್ನು ಆರ್ಡರ್ ಮಾಡಿದ್ವಿ. ಮಟನ್ ಪೆಪ್ಪರ್ ಡ್ರೈ, ಫುಲ್ ಪೆಪ್ಪರ್ ಡ್ರೈ ಆಗಿ ಕೊಟ್ಟಿದ್ರು. ಹಾಗೆ ಬಿರಿಯಾನಿ ರೈಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. ಊಟ ಎಲ್ಲ ತುಂಬಾನೇ ಟೇಸ್ಟ್ ಆಗಿ ತುಂಬಾನೇ ಚೆನ್ನಾಗಿತ್ತು. ಲಾಸ್ಟ್ ಅಲ್ಲಿ ಡೆಸರ್ಟ್ ಸಮು ಏನಾದ್ರು ತಗೊಳ್ಳೋಣ ಅಂತ ಹೇಳ್ದ. ಸಿಸ್ಲಿಂಗ್ ಬ್ರೌನಿ ವಿತ್ ಐಸ್ ಕ್ರೀಮ್ ಅನ್ನ ತಗೊಂಡಿದ್ವಿ. ನಾವ್ ಇದೇ ಫಸ್ಟ್ ಟೇಸ್ಟ್ ಮಾಡಿರೋದು. ಸಮು ತುಂಬಾ ಕೇಳ್ತಿದ್ದ ಅಂತ ಹೇಳಿ ಕೊಡ್ಸಿದ್ವಿ. ಅವನೇ ಫುಲ್ ಖಾಲಿ ಮಾಡ್ದ. ನಾವಿಬ್ರು ಒಂದೊಂದ್ ಸ್ಪೂನ್ ಟೇಸ್ಟ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಈ ಸಲಿಯ ಹಸ್ಬೆಂಡ್ ಬರ್ತ್ಡೇ ಅನ್ನ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದೀವಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.